ಎಲ್ಲ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದಿದ್ದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಬಗ್ಗೆ. ಅಂತೂ ಇಂತೂ ನಾಳೆ ನಿಮ್ಮ ರಿಸಲ್ಟ್ಸ್ನ ಚೆಕ್ ಮಾಡ್ಕೊತೀರಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟು ಚೆನ್ನಾಗಿ ಬಂದಿರುತ್ತೆ. ಅಕಸ್ಮಾತ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ನಿಮಗೆ ಇನ್ನೊಂದು ಆಪ್ಷನ್ ಇದೆ. ಬಟ್ ನೀವು KCET ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ರಿಸಲ್ಟ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನೀವು CET ಚೆನ್ನಾಗಿ ಮಾಡಿ. ಆವಾಗ ನಿಮ್ಮ ರ್ಯಾಂಕು ಸಖತ್ತಾಗಿ ಬರುತ್ತೆ. ಒಂದೊಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ರಿಸಲ್ಟು ಅನೌನ್ಸ್ ಆದ ತಕ್ಷಣ ಫಾಸ್ಟಾಗಿ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ರಿಸಲ್ಟು ಬಿಟ್ಟ ತಕ್ಷಣ ಮೋರ್ ದೆನ್ 10 ಲ್ಯಾಕ್ ಸ್ಟೂಡೆಂಟ್ಸು, ಅಂದರೆ ಈಗ ಬರೆದಿರೋರು 7,10,000 ಜನ ಅಂತ ಹೇಳಿದ್ರೆ ಪೇರೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರಲ್ವಾ. ಸೊ 10 ಲಕ್ಷ ಜನ ಒಟ್ಟಿಗೆ ಆ ಒಂದು ವೆಬ್ಸೈಟ್ನ ವಿಸಿಟ್ ಮಾಡಿದಾಗ ಕ್ರ್ಯಾಶ್ ಆಗುತ್ತೆ. ಸೊ ಅದರಿಂದ ಒಂದಷ್ಟು ಮೆಥಡ್ಗಳಿದೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂದರೆ ಸಾಕು. ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಒಂದು ವಿಡಿಯೋ ಮಾಡೋದ್ರು ಅಥವಾ ಪೋಸ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆದ್ದರಿಂದ ಸುಮ್ಮನೆ ಪದೇ ಪದೇ ವೆಬ್ಸೈಟ್ನ ಚೆಕ್ ಮಾಡೋದಾಗಲಿ ಅಥವಾ ರಿಸಲ್ಟ್ ಬಗ್ಗೆ ಅಪ್ಡೇಟ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಫಾಸ್ಟಾಗಿ ತಿಳ್ಕೊತೀರಾ. ಮತ್ತು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆದರೆ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಅಲ್ಲಿ ಲಿಂಕ್ನ ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ನಿಮ್ಮ ಸ್ಟ್ರೀಮ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ನ ನೀವು ನೋಡ್ಕೋಬೋದು. ಮೊದಲನೇದಾಗಿ ನಮ್ಮ ಟೀಮ್ ಕಡೆಯಿಂದ ಈ ಒಂದು ರಿಸಲ್ಟ್ ಮಾನಿಟರಿಂಗ್ ಟೂಲ್ನ ರೆಡಿ ಮಾಡಿದ್ದೀವಿ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ 24/7 ಪ್ರತಿ 15 ಸೆಕೆಂಡ್ ಒಂದ್ಸಲ ವೆಬ್ಸೈಟ್ನ ವಿಸಿಟ್ ಮಾಡಿ ಅಲ್ಲೇನಾದರೂ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಬಂದಿದೆನಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿ ಇಲ್ಲೇನಾದರೂ ಅಪ್ಡೇಟ್ ಆಗಿದೆ ಇಲ್ವಾ ಅಂತ ತಿಳಿಸುತ್ತೆ. ಸೊ ಆದ್ದರಿಂದ ಇಲ್ಲಿ ಲಿಂಕು ರಿಲೀಸ್ ಆದ ತಕ್ಷಣ ನೀವು ಫಸ್ಟು ಚೆಕ್ ಮಾಡಿದ್ರೆ ನೀವು ರಿಸಲ್ಟ್ನ ಈಗ ಒಂದು 6:15 ಅಂತ ಹೇಳಿದಾರಲ್ವಾ. ಸೊ 6:15 ಅಥವಾ 6 ಗಂಟೆಗೆ ಬೇಗ ಬಿಟ್ಟರು ಬಿಡ್ಬೋದು. ಸೊ ಈ ಒಂದು 15 ಮಿನಿಟ್ಸ್ ಏನು ಅರ್ಲಿ ನೋಡ್ತೀರಾ ಆವಾಗ ರಿಸಲ್ಟ್ ನೋಡ್ದಂಗೆ. ಅದಾದಮೇಲೆ ನಿಮ್ಮ ಲಕ್ಕು ಒಂದು 7 ರಿಂದ 8 ಗಂಟೆ ತನಕ ರಿಸಲ್ಟು ನೋಡೋದು. ಸರ್ವರ್ ಬ್ಯುಸಿ ಬರ್ಬೋದು. ಸೊ ಅದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ವಾಟ್ಸಪ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಜಾಯ್ನ್ ಆಗಿ. ನೆನ್ನೆನೇ ಮೋರ್ ದೆನ್ 1000 ಸ್ಟೂಡೆಂಟ್ಸು ಜಾಯ್ನ್ ಆಗಿದ್ದೀರಾ. ಒಂದು ಗ್ರೂಪ್ ಫಿಲ್ ಆಗಿ ಈಗ ಸೆಕೆಂಡ್ ಗ್ರೂಪ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಒಂದು ಗ್ರೂಪ್ಗೆ ಜಾಯ್ನ್ ಆದಾಗ ಈ ಒಂದು ಏನು ಟೂಲ್ ರೆಡಿ ಮಾಡಿದ್ದೀವಿ ಇದು ನಮಗೆ ಅಲರ್ಟ್ನ ಕೊಡುತ್ತೆ. ಸೊ ಅಲರ್ಟ್ ಕೊಟ್ಟಾಗ ನಾನು ನಿಮಗೆ ವೀಡಿಯೋ ಮಾಡಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಜಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಈಗ ರಿಸಲ್ಟು ಸಂಜೆ 6:15 ಬಿಡ್ತಾರಲ್ವ ನಾಳೆ. ಸೊ ಅದು ಬಿಟ್ಟ ತಕ್ಷಣ ಯಾವ ರೀತಿ ಚೆಕ್ ಮಾಡೋದು ಅದನ್ನು ಒಂದು ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಬೇಕಾಗಿರುತ್ತೆ. ಸೊ ಈ ರೀತಿ ಬರುತ್ತೆ. ಇಲ್ಲಿ 2025 ಬದಲು 2026 ಬರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ. ಜೊತೆಗೆ ಇಲ್ಲಿ ನೀವು ಯಾವ ಸ್ಟ್ರೀಮ್ ಅಂತ ಸೆಲೆಕ್ಟ್ ಮಾಡಿ. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು. ಇದರಲ್ಲಿ ನೀವು ಯಾವುದು ಸ್ಟ್ರೀಮು ಅದನ್ನು ಸೆಲೆಕ್ಟ್ ಮಾಡಿ. ನಾನು ಈಗ ಸೈನ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವ್ಯೂ ಕೊಟ್ಟೆ. ಇದು ಲಾಸ್ಟ್ ಇಯರ್ ಡೇಟಾ ನಿಮ್ಮ ಸೀನಿಯರ್ದು, ಅವ್ರದ್ದು ಇನ್ನೂ ರಿಸಲ್ಟ್ ಶೋ ಆಗ್ತಾಯಿದೆ. ಇದೇ ರೀತಿ ನಿಮ್ಮ ರಿಸಲ್ಟು ಕೂಡ ಇರುತ್ತೆ. ಪ್ರತಿ ಸಬ್ಜೆಕ್ಟಲ್ಲೂ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟು ಅಂತ, ಜೊತೆಗೆ ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟು, ಡಿಸ್ಟಿಂಕ್ಷನ್ನ, ಫಸ್ಟ್ ಕ್ಲಾಸ, ಈ ರೀತಿ ಮೆನ್ಷನ್ ಆಗಿರುತ್ತೆ. ಅಕಸ್ಮಾತ್ ನೀವು ಫೇಲ್ ಆಗಿದ್ರು ಕೂಡ ಫೇಲ್ ಅಂತ ಮೆನ್ಷನ್ ಆಗಿರಲ್ಲ, ನಾಟ್ ಕ್ಲಿಯರ್ಡ್ ಅಂತ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಎಕ್ಸಾಮಲ್ಲಿ ನೀವು ಅದನ್ನು ಪಾಸ್ ಮಾಡ್ಕೋಬೋದು. ಸೊ ಅದರಿಂದ ನಿಮಗೆ ಇದು ಗೋಲ್ಡನ್ ಆಪರ್ಚುನಿಟಿ. ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ PU ರಿಸಲ್ಟ್ನ ಜಾಸ್ತಿ ಪರ್ಸೆಂಟೇಜ್ ಬರೋ ರೀತಿ ಟ್ರೈ ಮಾಡಿ. ಸೊ ಈಗ ಫಸ್ಟ್ ಎಕ್ಸಾಮಲ್ಲಿ ಆಗಲಿಲ್ಲ ಅಂದ್ರೂ ಸೆಕೆಂಡ್ ಎಕ್ಸಾಮಲ್ಲಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಗೊತ್ತಾಗುತ್ತೆ ನಾಳೆ ಸಂಜೆ ನಿಮ್ಮ ರಿಸಲ್ಟ್ ನೋಡಿ ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಮ KCET ಪ್ರಿಪ್ರೇಷನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ರಿಸಲ್ಟ್ ಬಿಟ್ಟಾಗ ಒಂದು 2-3 ಅವರ್ ಎಂಜಾಯ್ ಮಾಡಿ. ಅದಾದಮೇಲೆ ನಿಮ್ಮ KCET ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಏಕೆಂತೇಳಿದ್ರೆ ಉಳಿದಿರೋದು 10 to 15 ಡೇಸ್ ಇದೆ. ಸೊ ಈ 15 ಡೇಸ್ ಯಾವ ರೀತಿ ಯೂಸ್ ಮಾಡ್ಕೊತೀರಾ ಅದ್ರ ಮೇಲೆ ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದ್ದರೆ ಅಲ್ಲಿ ನಾನು ಎಲ್ಲರಿಗೂ ಕೂಡ ಫ್ರೀ ಮಾಕ್ ಟೆಸ್ಟ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಬೇಕು ಅಂದರೆ ಜಾಯ್ನ್ ಆಗಿ. ನಮ್ಮ ಅಡ್ಮಿನ್ಗೆ ನೀವು ಹಾಯ್ ಅಂತ ಕಳಿಸಿದ್ರೆ ನಮ್ಮ ಟೀಮು ನಿಮಗೆ ಮಾಕ್ ಟೆಸ್ಟು ಲಿಂಕ್ ಕಳಿಸ್ಕೊಡ್ತಾರೆ.